ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಈಗ ನೀವು ಇಮೇಜಿನ್ ಮಾಡ್ಕೊಳ್ಳಿ, ವಿದ್ಯಾ ಹಾಗೆ ಭದ್ರೆ ಇಬ್ಬರು ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಅಮ್ಮಮ್ಮ ಡೆತ್ ನೋಟ್ ಬರೋದಕ್ಕೆ ಜೀವ ಬಿಟ್ಟಿರೋ ರೀತಿಯ ನಾಟಕ ಆಡಿರ್ತಾರೆ. ಕೋಟ್ಲೆ ಹಾಗೆ ಅಮ್ಮಮ್ಮ ಇಬ್ಬರು ಸೇರಿಕೊಂಡು ಈ ನಾಟಕನ ಆಡಿರ್ತಾರೆ. ಅಮ್ಮಮ್ಮ ಬದುಕಿದರೆ ಸತ್ತಿಲ್ಲ ಅಂತ ಅನ್ನೋದು ಶಿವರಾಮೇಗೌಡರು ಹಾಗೆ ಭದ್ರೆ ಎಲ್ಲರಿಗೂ ಗೊತ್ತಾಗಿ ಒಬ್ಬೊಬ್ಬರು ಒಂದೊಂದು ಥರಕ್ಕೆ ಅಮ್ಮಮ್ಮಂಗೆ ಬೈದು ಬಿಡ್ತಾರೆ. ಹಾಗೆ ಈ ಕಡೆ ಅಮ್ಮಮ್ಮ ಡೆತ್ ನೋಟ್ನಲ್ಲಿ ಏನು ಬರೆದಿರ್ತಾರೆ ಅಂತ ಅಂದರೆ, ವಿದ್ಯಾ ಹಾಗೆ ಭದ್ರೆ ಇಬ್ಬರು ಒಂದಾಗಬೇಕು, ಆಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಅಂದ್ಬಿಟ್ಟು ಅಮ್ಮಮ್ಮ ಬರೆದಿರ್ತಾರೆ. ಅದನ್ನು ಶಿವರಾಮೇಗೌಡರು ಓದ್ತಾ ಇರ್ತಾರೆ. ವಿದ್ಯಾ ಹಾಗೆ ಭದ್ರೆ ಇಬ್ಬರು ಒಂದಾಗಬೇಕು ಅಂತ ಅಂದ್ಬಿಟ್ಟು ಹೇಳಿ ಬರೆದಿದ್ದಾರೆ ಕಣ್ರಪ್ಪ, ನಿಮ್ಮ ಅಮ್ಮಮ್ಮನ ಆಸೆನಾದ್ರೂ ಈಡೇರಿಸ್ರಿ, ಅವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ರಿ, ಇನ್ಯಾವತ್ತೂ ನಾವು ದೂರ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ರಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಬರೆದಿರೋದನ್ನ ಪತ್ರ ಓದ್ತಾ ವಿದ್ಯಾ ಹಾಗೆ ಭದ್ರೆ ಇಬ್ಬರೂ ಅಮ್ಮಮ್ಮನ ಹೆಣದ ಮುಂದೆ ಆ ಪ್ರಮಾಣ ಮಾಡಿ ಹೇಳೋದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಸಾವಿತ್ರಿ ಹಾಗೆ ಈಶ್ವರಿ ಇಬ್ಬರು ಶಾಕ್ ಆಗಿಬಿಡ್ತಾರೆ. ಈ ಹಾಳಾದೋಳು ಮುದುಕಿ ಸತ್ತೋಳು ಸತ್ಲು, ಆದರೆ ಈ ಭದ್ರ ಹಾಗೆ ಈ ವಿದ್ಯಾ ಈ 3 ಅಡಿನ ಒಂದು ಮಾಡಿಬಿಟ್ಟು ಸಾಯ್ತಾ ಇದ್ದಾಳಲ್ಲ, ಹಾಳಾದೋಳು ಮುದುಕಿ ಅದಕ್ಕೋಸ್ಕರನೇ ಸತ್ಲು ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈಶ್ವರಿ ಮನಸ್ಸಿನಲ್ಲೇ ಬೈಕೊತಾ ಇರ್ತಾಳೆ. ಸಾವಿತ್ರಿ ಕೂಡ ಮನಸ್ಸಿನಲ್ಲೇ ಬೈಕೊತಾ ಇರ್ತಾರೆ. ಇದೆಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ನಿಮಗೆ ನೆಕ್ಸ್ಟ್ ಸೀನಲ್ಲಿ ಏನಾಗುತ್ತದೆ ಅಂತ ಅಂದರೆ, ನೆಕ್ಸ್ಟು ಸೀನಲ್ಲಿ ವಿದ್ಯಾ ಬಸ್ರಿ ಆಗಿರ್ತಾಳೆ ಅಲ್ವಾ. ವಿದ್ಯಾನ ಹೇಗಾದ್ರೂ ಮಾಡಿ ವಿದ್ಯೆ ಹೊಟ್ಟೆಲಿರೋ ಅಂಥ ಶಿವರಾಮೇಗೌಡರು ವಂಶೋದ್ಧಾರಕನ ಸಾಯಿಸ್ಬೇಕು ಅಂತ ಅಂದ್ಬಿಟ್ಟು ಈಶ್ವರಿ ಪ್ಲಾನ್ ಮಾಡಿಕೊಂಡು ವಿದ್ಯೆ ಇರೋಂಥ ಗೆಸ್ಟ್ ಹೌಸ್ ಹತ್ರ ಎದುರುಗಡೆಯ ಒಂದು ಗುಂಡಿ ತೋಡಿರ್ತಾಳೆ. ಆ ಗುಂಡಿ ಒಳಗಡೆ ವಿದ್ಯೆ ಕಾಲಿಟ್ಟಿದ ತಕ್ಷಣ ವಿದ್ಯೆ ಕಾಲು ಜರಿ ಬೀಳ್ತಾಳೆ, ಮಗುಗೆ ಏಟಾಗುತ್ತೆ ಅಂತ ಅಂದ್ಬಿಟ್ಟು ಈಶ್ವರಿ ಪ್ಲಾನ್ ಆಗಿರುತ್ತೆ. ಆದರೆ ವಿದ್ಯಾ ಆ ಗುಂಡಿ ಒಳಗಡೆ ಕಾಲು ಇಡೋದೇ ಇಲ್ಲ. ಯಾಕೆ ಅಂತ ಅಂದರೆ, ಅಷ್ಟೊತ್ತಿಗಲೇ ಚಂಪಾ ಬಂದ್ಬಿಟ್ಟು ವಿದ್ಯಾ ಪಾತ್ರೆ ಬೆಳಗೋದಕ್ಕೆ ಅಂತ ಅಂದ್ಬಿಟ್ಟು ಗೆಸ್ಟ್ ಹೌಸಿಂದ ಆಚೆ ಕಡೆಯ ಬರ್ತಾ ಇರ್ತಾಳೆ. ಅದೇ ಟೈಮಿಗೆ ಚಂಪಾ ಬಂದ್ಬಿಟ್ಟು ಆ ಪಾತ್ರೆನ ಇಸ್ಕೊಂಡು, ವಿದ್ಯಾ ಅಕ್ಕ ನಿಮಗೆ ಟೈಮ್ ಆಗೈತೆ, ನೀವು ಹೋಗಿ ಸ್ನಾನ ಮಾಡ್ಕೊಳ್ರಿ, ನಾನು ಈ ಪಾತ್ರೆ ಎಲ್ಲ ಬೆಳಿಕೊಂಡು ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಆ ಪಾತ್ರೆನ ಇಸ್ಕೊಂಡು ಹೋಗ್ಬಿಡ್ತಾಳೆ. ಆಗ ವಿದ್ಯಾ ಆ ಒಂದು ಗುಂಡಿ ಒಳಗೆ ಕಾಲಿಡೋದಿಲ್ಲ. ಅದನ್ನು ನೋಡಿಬಿಟ್ಟು ಈಶ್ವರಿ ಹುರ್ಕೊತಾ ಇರ್ತಾಳೆ. ಅಯ್ಯೋ ಹಾಳಾದವಳು, ಈ ಚಂಪಾ ಬರಲಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಗುಂಡಿ ತೋಡಿರೋ ಅಂತ ಆ ಗುಂಡಿ ಒಳಗಡೆ ವಿದ್ಯಾ ಕಾಲಿಟ್ಟು ವಿದ್ಯೆ ಜಾರಿ ಬೀಳೋಳು, ಆಗ ಅವಳು ಹೊಟ್ಟೆಲಿರೋ ಮಗುವಿಗೆ ಏಟಾಗೋದು ಅಂತ ಅಂದ್ಬಿಟ್ಟು ಈಶ್ವರಿ ಅಂದ್ಕೊತಾ ಇರ್ತಾಳೆ. ವಿದ್ಯಾ ಸರಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ಹೋಗಿರ್ತಾಳೆ. ಅದೇ ಟೈಮಿಗೆ ಭದ್ರ ಇಲ್ಲಿ ವಿದ್ಯೆ ಸ್ನಾನಕ್ಕೆ ಹೋಗ್ತಾ ಇದ್ದಾಳೆ ಅಂತ ಅನ್ನೋದು ಗೊತ್ತಾಗ್ಬಿಟ್ಟು, ಅವಳು ಬಸ್ರಿ ಬೇರೆ ಆಗಿರ್ತಾಳೆ ಅಲ್ವಾ, ಅವಳನ್ನ ಕೇರ್ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರನೇ ಈ ಕಡೆ ಭದ್ರ ಅಲ್ಲೇ ಅಮ್ಮಿ ನೋಡಲಿ ಸ್ನಾನಕ್ಕೆ ಅಂತ ಹೋಗ್ತಾ ಇದೆಯಾ, ಯಾವುದೇ ಕಾರಣಕ್ಕೂ ಸ್ನಾನಕ್ಕೆ ಅಂತ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗು, ಬಚ್ಚಲು ಮನೆಯಲ್ಲಿ ಒಂದು ಸ್ವಲ್ಪ ಜಾರ್ತೈತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಓ ಗೌಡ್ರೆ, ಇದೇನಿದು ನೀವು ಇಷ್ಟೊಂದು ಕೇರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ ಗೌಡ್ರೆ ಅಂತ ಅಂದ್ಬಿಟ್ಟು ವಿದ್ಯಾ ಕೂಡ ಹೇಳ್ತಾ ಇರ್ತಾಳೆ. ಆಗ ವಿದ್ಯೆ ಇನ್ನೇನು ಬಚ್ಚಲು ಮನೆಗೆ ಸ್ನಾನಕ್ಕೆ ಅಂತ ಹೋಗ್ತಾ ಇರಬೇಕು. ಅದೇ ಟೈಮಿಗೆ ಅಲ್ಲಿ ವಿದ್ಯೆ ತಂದಿರೋ ಅಂಥ ಸೋಪನ್ನ ಕೆಳಗಡೆ ಬೀಳಿಸ್ಬಿಟ್ಟು ಅವಳೆಯ ಬಚ್ಚಲು ಮನೆಗೆ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ಹೋಗಿರ್ತಾಳೆ. ಸ್ನಾನ ಮಾಡಿಕೊಂಡು ವಿದ್ಯಾ ಆಚೆ ಕಡೆ ಬರ್ತಾಳೆ. ವಿದ್ಯಾ ಕೆಳಗಡೆ ಬೀಳಿಸಿರೋ ಅಂಥ ಸೋಪಿನ ಮೇಲೆ ಅವಳೇ ಕಾಲಿಕ್ತಾಳೆ. ಕಾಲು ಜಾರಿ ಫುಲ್ಲು ಜಾರಿ ಬಿದ್ದುಬಿಡ್ತಾಳೆ. ಬಿದ್ದಿದ ತಕ್ಷಣ ಅಮ್ಮ ಅಂತ ಅಂದ್ಬಿಟ್ಟು ಕಿರ್ಚಾಡ್ಕೊಂಡ್ಬಿಡ್ತಾಳೆ. ಯಾಕೆ ಅಮ್ಮ ಅಂತ ಅಂದ್ಬಿಟ್ಟು ಕಿರ್ಚಾಡ್ತಾಳೆ ಅಂತ ಅಂದರೆ, ಅವಳು ಹೊಟ್ಟೆಗೆ ಒಳಗಡೆನೆಯ ಏಟಾಗ್ಬಿಟ್ಟಿರುತ್ತೆ. ಈ ಕಡೆ ಈಶ್ವರಿಯಾಗೆ ಚಿತ್ರ ಇಬ್ಬರು ಗುಂಡಿ ತೋಡಿರೋ ಅಂಥದ್ದು, ಆ ಗುಂಡಿ ಒಳಗೆ ಕಡೆ ಕಾಲಿಡೋದಿಲ್ಲ ವಿದ್ಯಾ, ಅದ್ರ ಬದಲಾಗಿ ಅವಳೇ ಹಾಕಿರೋ ಅಂಥ ಸೋಪಿನ ಮೇಲೆ ಕಾಲಿಟ್ಟು ವಿದ್ಯಾ ಕಾಲು ಜಾರಿ ಬೀಳ್ತಾಳೆ. ವಿದ್ಯಾ ಹೊಟ್ಟೆಗೂ ಏಟಾಗುತ್ತೆ, ವಿದ್ಯಾ ಕಾಲಿಗೂ ಏಟಾಗುತ್ತೆ. ಭದ್ರ ಇಲ್ಲಿ ಆಚೆ ಕಡೆ ಹೋಗಬೇಕು ಎಲ್ಲೋ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ವಿದ್ಯಾ ಅಮ್ಮ ಅಂತ ಅಂದ್ಬಿಟ್ಟು ಕಿರ್ಚಾಡಿದ್ದನ್ನ ಕೇಳಿಸ್ಕೊಂಡ್ಬಿಟ್ಟು ಭದ್ರ ಬೈಕನ್ನು ಅಲ್ಲೇ ಎಸೆದ್ಬಿಟ್ಟು ಓಡೋಡಿ ದೌಡ್ ಅಂತ ಓಡ್ ಬರ್ತಾನೆ. ವಿದ್ಯಾ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರೋದನ್ನ ನೋಡ್ಬಿಟ್ಟು ಭದ್ರಗೆ ಶಾಕ್ ಆಗುತ್ತೆ. ಹಾಗೆ ವಿದ್ಯಾ ಏನಾಯ್ತಮ್ಮಿ ನಿನಗೆ ಅಂತ ಅಂದ್ಬಿಟ್ಟು ಜೋರಿಗೆ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಆಗ ವಿದ್ಯಾ ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು ಅಳ್ತಾ ಇರ್ತಾಳೆ. ಆಗ ಗೌಡ್ರೆ ಜಾರು ಬಿದ್ದೆ, ನಂಗೆ ತಡ್ಕೊಳೋದಕ್ಕಾಗ್ತಾ ಇಲ್ಲ, ನಂಗೆ ತುಂಬ ಹೊಟ್ಟೆ ನೋವ್ತಿದೆ ಅಂತ ಅಂದ್ಬಿಟ್ಟು ಅಳ್ತಾ ಇರ್ತಾಳೆ. ಆಗ ಅಮ್ಮಿ ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಅಮ್ಮಿ, ಈಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಭದ್ರ ತಕ್ಷಣಕ್ಕೆ ವಿದ್ಯಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ವಿದ್ಯಾನ ಎತ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಚಂಪಾ ಅದನ್ನು ನೋಡಿಬಿಟ್ಟು ಭದ್ರಣ್ಣ ಏನಾಯಿತು ವಿದ್ಯಾ ಅಕ್ಕಂಗೆ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾನೆ. ಆಗ ಅಲ್ಲಿ ಏನೇನೆಲ್ಲ ನಡೀತೋ ಅದನ್ನೆಲ್ಲ ಚಂಪಾಗೆ ಹೇಳ್ಬಿಟ್ಟು ಆದಷ್ಟು ಬೇಗ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಭದ್ರ ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಚಂಪಾ ಕೂಡ ಬಂದ್ಬಿಟ್ಟು ಆ ವಿಷಯನೆಲ್ಲ ಅಮ್ಮಮ್ಮ ಹಾಗೆ ಮೋಹನ ಇಬ್ಬರಿಗೂ ಹೇಳ್ಬಿಟ್ಟು, ಈ ಕಡೆ ಮೋಹನ ಹಾಗೆ ಚಂಪಾ ಹಾಗೆ ಅಮ್ಮಮ್ಮ 3 ಜನ ಸೇರಿಕೊಂಡು
ಆ, ಆಸ್ಪತ್ರೆಗೆ ಅಂತ ಅಂದ್ಬಿಟ್ಟು ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಓಡೋಡಿ ಬರ್ತಾರೆ. ಇನ್ನೊಂದು ಕಡೆ ಭದ್ರ ಕೂಡವ ವಿದ್ಯೆನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ವಿದ್ಯೆ ಕಾರಲ್ಲೇ ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು ಅಳ್ತಾ ಇರ್ತಾಳೆ. ಆಗ ವಿದ್ಯಾ, ಹೇಳಮ್ಮಿ ಕರೆಕ್ಟಾಗಿ ಹೇಳು, ನಿನಗೆ ಹೊಟ್ಟೆ ನೋವ್ತಾ ಇದೆಯಾ ಅಥವಾ ಕಾಲು ನೋವ್ತಾ ಇದೆಯಾ, ಕರೆಕ್ಟಾಗಿ ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಗೌಡ್ರೆ ಇಲ್ಲಿವರೆಗೂ ನನಗೆ ಕಾಲು ನೋವ್ತಾ ಇತ್ತು, ಆದರೆ ಈಗ ಹೊಟ್ಟೆನೂ ಕೂಡ ನೋವ್ತಾ ಇದೆ, ನನ್ನ ಕೈಲಿ ತಡ್ಕೊಳೋದಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ವಿಲ ವಿಲ ಅಂತ ಒದ್ದಾಡ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇಂಥ ಟೈಮಲ್ಲಿ ಈ ರೀತಿ ಆಗಬಾರ್ದಾಯ್ತು, ಈ ಅಂಥ ಕೆಲಸ ಮಾಡ್ಕೊಂಬಿಟ್ಟಮ್ಮಿ, ಇಂಥ ಟೈಮ್ನಲ್ಲಿ ಈ ರೀತಿ ಎಲ್ಲ ಆಗಬಾರ್ದು ಕಣಮ್ಮಿ ಅಂತ ಅಂದ್ಬಿಟ್ಟು, ಒಂದು ನಿಮಿಷ ಇರಮ್ಮಿ, ಒಂದು 5 ನಿಮಿಷ ಇದ್ಬಿಡು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಭದ್ರ ಸ್ಪೀಡಾಗಿ ಕಾರನ್ನು ಓಡಿಸೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಸರಿ ಅಂತ ಅಂದ್ಬಿಟ್ಟು ಭದ್ರ ಇನ್ನೇನು ವಿದ್ಯೆನ ಆಸ್ಪತ್ರೆ ಒಳಗಡೆ ಕರ್ಕೊಂಬರ್ತಾನೆ. ವಿದ್ಯೆನ ಎತ್ಕೊಂಡು ಆಸ್ಪತ್ರೆ ಒಳಗಡೆ ಕರ್ಕೊಬಂದ್ಬಿಟ್ಟು ಡಾಕ್ಟರ್ ಡಾಕ್ಟರ್ ಅಂತ ಅಂದ್ಬಿಟ್ಟು ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ. ಆಗ ಡಾಕ್ಟರ್ ಬರ್ತಾರೆ. ಬಂದಿದ್ದ ತಕ್ಷಣವೇ ವಿದ್ಯೆನ ಐಸು ಒಳಗಡೆ ಕರ್ಕೊಂಡು ಹೋಗ್ತಾರೆ. ವಿದ್ಯೆಗೆ ಕಾಲಿಗೆ ಏಟಾಗಿದೆ ಅಂತ ಅನ್ನೋದು ಗೊತ್ತಾಗ್ಬಿಟ್ಟು ವಿದ್ಯೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅನ್ನೋದು ಡಾಕ್ಟರ್ಗೆ ಗೊತ್ತಿರೋದಿಲ್ಲ. ವಿದ್ಯೆನ ಚೆಕಪ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಆಚೆ ಕಡೆ ನಿಂತ್ಕೊಂಡಿರೋಂಥ ಭದ್ರಿಗೆ ಅವಾಗ ವಿದ್ಯೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಈ ವಿಷಯನ ನಾನು ಡಾಕ್ಟರ್ ಹತ್ರ ಹೇಳಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಕೂಗೋದಕ್ಕೆ ಶುರು ಮಾಡ್ತಾನೆ. ಡಾಕ್ಟರ್ ಡಾಕ್ಟರ್ ಅಂತ ಅಂದ್ಬಿಟ್ಟು ಕೂಗ್ತಾ ಇದ್ದಾಗ ಅಲ್ಲಿಗೆ ಒಬ್ಬರು ನರ್ಸ್ ಬಂದುಬಿಟ್ಟು, ಯಾಕ್ರಿ ಈ ರೀತಿ ಎಲ್ಲ ಕೂಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ನೋಡಿ ನನ್ನ ಹೆಂಡ್ತಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಆ ವಿಷಯನ ನಾನು ಹೇಳೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನ್ರಿ ಹೇಳ್ತಾ ಇದ್ದೀರಾ, ಈ ವಿಷಯನ ನೀವು ಮೊದಲೇ ಹೇಳ್ಬೇಕಲ್ವಾ ಅಂತ ಅಂದ್ಬಿಟ್ಟು ನರ್ಸ್ ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು, ಬನ್ನಿ ನೀವೇ ಹೇಳೂರಂತೆ ಬನ್ನಿ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋದಾಗ ಭದ್ರೆ ಇಲ್ಲಿ ಡಾಕ್ಟರ್ ಹತ್ರವ, ಡಾಕ್ಟರ್ ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕಾಯ್ತು ಅಂತ ಅಂದ್ಬಿಟ್ಟು ಭದ್ರೆ ಹೇಳ್ತಾ ಇರ್ತಾನೆ. ಏನದು ಅಂತ ಅಂದ್ಬಿಟ್ಟು ಈ ಕಡೆ ಕೇಳ್ತಾ ಇದ್ದಾಗ, ಡಾಕ್ಟರ್ ಅದು ಅದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನು ಹೇಳ್ರಿ ಬೇಗವ, ನಿಮ್ಮ ಹೆಂಡ್ತಿಗೆ ನಾವು ಆಪ್ರೇಷನ್ ಮಾಡಬೇಕು ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನನ್ನ ಹೆಂಡ್ತಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಅವಳಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಆ ಟ್ರೀಟ್ಮೆಂಟ್ ಕೊಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ಈ ಕಡೆ ಡಾಕ್ಟರ್ಗೆ ಇನ್ನೂ ಶಾಕ್ ಆಗ್ತಾ ಇರುತ್ತೆ. ಆಗ ಏನ್ರಿ ಹೇಳ್ತಾ ಇದ್ದೀರಾ, ಈ ವಿಷಯನೆಲ್ಲ ನೀವು ಮೊದಲೇ ಹೇಳ್ಬೇಕಾಗಿತ್ತು ಅಲ್ವಾ, ಸರಿ ಸರಿ ನೀವು ಆಚೆ ಇರ್ರಿ ಸ್ವಲ್ಪ, ನೋಡಿ ನರ್ಸ್ ಹೋಗಿ ಡೈನಕಾಲಜಿಸ್ಟು ಡಾಕ್ಟರನ್ನು ಆದಷ್ಟು ಬೇಗ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ನರ್ಸ್ಗೆ ಹೇಳ್ತಾರೆ. ಆಗ ನರ್ಸು ಸರಿ ಅಂತ ಅಂದ್ಬಿಟ್ಟು ಡೈನಕಾಲಜಿಸ್ಟು ಡಾಕ್ಟರ್ನ ಕರ್ಕೊಂಬರ್ತಾರೆ. ಇನ್ನೊಂದು ಕಡೆ ಭದ್ರ ಆಚೆ ಕಡೆ ಬಂದುಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಿದ್ಯಾನ ಚೆಕಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಡೈನಕಾಲಜಿಸ್ಟು ಡಾಕ್ಟರ್ ಕೂಡ ಬರ್ತಾರೆ. ಹಾಗೆ ಈ ಡಾಕ್ಟರ್ ಆ ಡಾಕ್ಟರ್ ಇಬ್ಬರು ಡಾಕ್ಟರ್ ಸೇರಿಕೊಂಡು ವಿದ್ಯಾ ಬಗ್ಗೆ ಏನೇನೋ ಚರ್ಚೆ ಮಾಡಿಕೊಂಡು, ಮೊದಲು ಈಗ ವಿದ್ಯಾ ಹೊಟ್ಟೆಲಿರೋಂಥ ಮಗುವಿಗೆ ಏನು ಅಪಾಯ ಆಗಿದೆ ಇಲ್ವಾ ಅಂತ ಅನ್ನೋದನ್ನ ಸ್ಕ್ಯಾನಿಂಗ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಅಂತ ಅಂದ್ಬಿಟ್ಟು ವಿದ್ಯಾನ ಸ್ಕ್ಯಾನಿಂಗ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ವಿದ್ಯಾ ಹೊಟ್ಟೆಲಿ ಒಂದು ಮಗು ಅಲ್ಲ 2 ಮಗು ಇದೆ ಅಂತ ಅನ್ನೋದು ಈ ಕಡೆ ಅಮ್ಮಮ್ಮ ಹಾಗೆ ರತ್ನ ಇಬ್ಬರಿಗೂ ಗೊತ್ತಾಗ್ಬಿಡುತ್ತೆ. ಯಾಕೆ ಅಂತ ಸ್ಕ್ಯಾನಿಂಗ್ ರೂಮಿಗೆ ಅಮ್ಮಮ್ಮ ಹಾಗೆ ರತ್ನ ಇಬ್ಬರು ಹೋಗಿರ್ತಾರೆ. ಹಂಗಾಗಿ ವಿದ್ಯಾ ಹೊಟ್ಟೆಲಿ ಇರೋವಂಥದ್ದು ಭದ್ರನ ಮಕ್ಕಳು ಇಬ್ಬರು ಅಂತ ಅನ್ನೋದು ಗೊತ್ತಾಗಿ ಅಮ್ಮಮ್ಮ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಸರಿ ಅಂತ ಅಂದ್ಬಿಟ್ಟು ವಿದ್ಯಾನ ಆಸ್ಪತ್ರೆಯಲ್ಲೆಲ್ಲ ಚೆಕಪ್ ಮಾಡಿದ್ದೆಲ್ಲ ಆದಮೇಲೆ ವಿದ್ಯಾ ಹೊಟ್ಟೆಲಿರೋಂಥ ಮಕ್ಕಳಿಗೆ ಯಾವುದೇ ತೊಂದರೆ ಆಗಿಲ್ಲ, ಆದರೆ ಅವ್ರಿಗೆ ಕಾಲಿಗೆ ಏಟಾಗಿದೆ, ಒಂದು 2 ವಾರ ಅವ್ರನ್ನ ತುಂಬ ರೆಸ್ಟಿಂದ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ವಿದ್ಯೆನ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಬರ್ತಾರೆ. 2ನೇ ಸೀನಲ್ಲಿ ಏನಾಗುತ್ತದೆ ಅಂತ ಅಂದರೆ, ಇಲ್ಲಿ ಶಿವರಾಮೇಗೌಡರಿಗೆ ಕಡಜಗಳು ಕಚ್ಚಿಬಿಟ್ಟಿರ್ತವೆ. ಆ ಕಡಜಗಳು ಕಚ್ಚಿರೋದ್ರಿಂದ ಶಿವರಾಮೇಗೌಡರು, ಸಾವಿತ್ರಿ, ವಿನಂತಿ, ಚಿತ್ರ, ಈಶ್ವರಿ 5 ಜನಕ್ಕೂ ಆ ಕಡಜಗಳು ಕಚ್ಚಿಬಿಟ್ಟಿರ್ತವೆ. ಆ ಕಡಜಗಳು ಕಚ್ಚಿರೋದಕ್ಕೆ ಶಿವರಾಮೇಗೌಡರು ಜೀವ ಅಪಾಯದಲ್ಲಿರುತ್ತೆ. ಆ ವಿಷಕಾರಿ ಕಡಜಗಳು ಅವು ವಿಷ ಆಗಿರುತ್ತೆ. ಕಡಿದ್ರು ಅಂತ ಅಂದರೆ ಅವ್ರ ಜೀವಕ್ಕೆ ಅಪಾಯ ಆಗುತ್ತೆ ಅಂಥ ಕಡಜಗಳಾಗಿರ್ತವೆ. ಅವು ಕಾಡು ಕಡಜಗಳಾಗಿರ್ತವೆ, ಒಂಥರ ಜೇನಿನ ನೊಣದ ಥರ ಇರ್ತವೆ. ಅವು ಕಚ್ಚಿರೋದ್ರಿಂದ ಇಲ್ಲಿ ಎಲ್ಲರೂ ಆಸ್ಪತ್ರೆಗೆ ಅಂತ ಹಾಕಿರ್ತಾರೆ. ಅವರು ಅದಕ್ಕೆ ಟ್ರೀಟ್ಮೆಂಟ್ ಯಾವುದೂ ಇರೋದಿಲ್ಲ. ಆ ಕಡಜಗಳು ಎಲ್ಲಿರ್ತಾವೋ ಅದೇ ಗೂಡೊಳಗಡೆ ಒಂದು 3 ಕಾಯಿ ಇರ್ತವೆ. ಆ ಕಾಯಿನ ತೊಗೊಬಂದ್ಬಿಟ್ಟು ಅದು ರಸ ಮಾಡಿಬಿಟ್ಟು ಅದನ್ನು ಕುಡಿಸಿದ್ರು ಅಂತಂದರೆ ಆಗ ಅವರು ಬದುಕುಳಿತಾರೆ, ಇಲ್ಲಾಂದರೆ ಬದುಕೋದಿಲ್ಲ ಅಂತ ಅಂದ್ಬಿಟ್ಟು ಒಬ್ಬರು ಗುರುಗಳು ಹೇಳಿರ್ತಾರೆ. ಅದೇ ರೀತಿಯೇ ಈ ಕಡೆ ವಿದ್ಯಾಭದ್ರ ಇಬ್ಬರು ಸೇರಿಕೊಂಡು ಆ ಕಡಜಗಳು ಕಚ್ಚಿದಾವೆ ಅಲ್ವಾ, ಆ ಕಡಜಗಳು ಮರಗಳು ಎಲ್ಲಿದ್ದಾವೆ ಅಂತ ಅಂದ್ಬಿಟ್ಟು ಹುಡುಕಿಕೊಂಡು ಒಂದು ಕಾಡೊಳಗಡೆ ಹೋಗ್ತಾರೆ. ಕಾಡೊಳಗಡೆ ಹೋದಾಗ ವಿದ್ಯೆ ಜೀವಕ್ಕೆ ಅಪಾಯ ಆಗುತ್ತೆ. ಹಾಗೆ ಕಡಜಗಳು ಕಚ್ಚಿರೋ ಅಂಥ ಶಿವರಾಮೇಗೌಡ, ಹಾಗೆ ಚಿತ್ರ, ವಿನಂತಿ, ಸಾವಿತ್ರಿ, ಈಶ್ವರಿ 5 ಜನನೂ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಡ್ತಾ ಇದ್ರೆ, ಇನ್ನೊಂದು ಕಡೆ ವಿದ್ಯಾಭದ್ರೆ ಇಬ್ಬರು ಶಿವರಾಮೇಗೌಡರನ್ನ ಉಳಿಸೋದಕ್ಕೋಸ್ಕರವ ಕಡಜಗಳು ಇರೋಂಥ ಆ ಗೂಡನ್ನು ಹುಡುಕೊಂಡು ಹೋಗ್ತಾರೆ. ಆ ಗೂಡನ್ನು ಏನು ಹುಡುಕೊಂಡು ಹೋಗ್ತಾರೆ ಅಂತ ಅಂದರೆ, ಅದರೊಳಗಡೆ ಕಾಯಿ ಇರ್ತವೆ ಅಲ್ವಾ, ಆ ಕಾಯಿನ ತಗೊಬಂದು ಅದನ್ನು ಪುಡಿ ಮಾಡಿ ರಸ ಮಾಡಿ ಅದನ್ನು ಕುಡಿಸೋದು ಅಂತ ಅಂದರೆ, ಆಗ
ಶಿವರಾಮೇಗೌಡರು ಉಳಿತಾರೆ ಅಂತ ಅನ್ನೋದು ಗುರುಗಳು ಹೇಳಿರ್ತಾರೆ. ಅದಕ್ಕೋಸ್ಕರನೇ ಹುಡುಕಿಕೊಂಡು ಹೋಗಿರ್ತಾರೆ. ಮುಂದೆ ಏನಾಗುತ್ತದೆ ಅಂತ ಅಂದರೆ ಆ ಗೂಡಲ್ಲಿ ಇರೋಂಥ ಕಾಯಿಗಳನ್ನ ವಿದ್ಯಾ ಕೊನೆಗೂ ತೊಗೊಂಬರ್ತಾಳೆ. ಶಿವರಾಮೇಗೌಡರು ಹಾಗೆ ಎಲ್ಲರನ್ನೂ ಕೂಡ ಉಳಿಸ್ತಾರೆ. ಆದರೆ ವಿದ್ಯೆಗೆ ತಲೆಗೆ ಏಟಾಗಿರುತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ ಇವನು ಯಾರು ಸುಭಾಷು ವಿದ್ಯೆ ತಲೆಗೆ ರಾಡಿಂದ ಹೊಡೆದ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ವಿದ್ಯೆ ಜೀವಕ್ಕೆ ಅಪಾಯ ಆಗಿರುತ್ತೆ. ಈ ಕಡೆ ಭದ್ರಂಗೂ ಕೂಡ ಕಡಜಗಳು ಕಚ್ಚಿಬಿಟ್ಟು ಅವನಿಗೂ ಕೂಡ ಅಪಾಯ ಆಗಿರುತ್ತೆ. ಮುಂದೆ ಏನಾಗುತ್ತದೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.